ಒಂದು ಕುಟುಂಬದಲ್ಲಿ ಯಾರಿಗೋ ತಂದೆ ತಾಯಿಗಾಗಲಿ ಇಲ್ಲ ಅಣ್ಣ ತಮ್ಮಂದ್ರಿಗಾಗಲಿ ಅಕ್ಕ ತಂಗಿ ಇದ್ದರೆ ರಿಸ್ಕ್ ಆಫ್ ಡೆವಲಪಿಂಗ್ ಗ್ಲಾಪ್ಕೋಮಾ ರಿಸ್ಕ್ ನಾವು ಆಡ್ಸ್ ರೇಷೋ ಅಂತ ಹೇಳ್ತೀವಿ, ಅದರಲ್ಲಿ 4 to 9 ಅಂತೀವಿ. ಅಂದರೆ 4ರಿಂದ 9ರಷ್ಟು ಹೆಚ್ಚು ಇವರಿಗೆ ಬರೋ ಚಾನ್ಸಸ್ ಇರುತ್ತೆ ಕಂಪೇರ್ ಟು ನಾರ್ಮಲ್ ಪಾಪ್ಯುಲೇಷನ್, ಕಂಪೇರ್ ಟು ಸಂಬಡಿ ಯಾರಿಗೂ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಅಂದರೆ. ಸೊ ಅಂಥವ್ರು 40 ವರ್ಷವರೆಗೂ ವೆಯ್ಟ್ ಮಾಡ್ದಿರಾ 20 ವರ್ಷದಿಂದಾನೇ ಕಣ್ಣು ಚೆಕಪ್, ವರ್ಷಕ್ಕೊಂದ್ಸತಿ ಚೆಕಪ್ ಮಾಡಿಸೋದು ಅಷ್ಟೇ. ನಾವೇನು ಮಾಡ್ತೀವಿ, ಪ್ರೆಷರ್ ನೋಡ್ತೀವಿ, ಪ್ರೆಷರ್ ನಾರ್ಮಲ್ ಇತ್ತು, ನರ ನೋಡ್ತೀವಿ, ನರ ನಾರ್ಮಲ್ ಇತ್ತು ಅಂದರೆ ಇನ್ನೊಂದು ವರ್ಷಕ್ಕೆ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ. ತಂದೆ ತಾಯಿಗಿದೆ ಅಂತ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಬಂದಿದ ತಕ್ಷಣ ಇಫ್ ಯು ಡೂ ಎಲ್ಲ ನರ್ವ್ ಫಂಕ್ಷನು ಪ್ರಿಸರ್ವ್ ಮಾಡ್ಬೋದು. ಈವನ್ ಬಿಫೋರ್ ಡ್ಯಾಮೇಜ್ ಹ್ಯಾಪನ್ಸ್, ಇಫ್ ಯು ಸ್ಟಾರ್ಟ್ ಡ್ರಾಪ್ಸ್ ಆ್ಯಂಡ್ ರೆಡ್ಯೂಸ್ ದ ಪ್ರೆಷರ್, ಡ್ಯಾಮೇಜ್ ಆಗೋದು ಪ್ರಿವೆಂಟ್ ಆಗುತ್ತೆ, ಎಲ್ಲ ದೃಷ್ಟಿನೂ ಉಳಿಸ್ಬೋದು. ದಟ್ಸ್ ದ ರೀಸನ್ ದಟ್ ವಿ ಹ್ಯಾವ್ ಟು ಡೂ.